ನೀಲಮ್ಮ ಅಂತ. ನಮ್ಮೂರು ರೂಪಸಂದ್ರ ಗ್ರಾಮ, ಕಾಕನಹಳ್ಳಿ ಪಂಚಾಯಿತಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನಾವು ಕನಕೋತ್ಸವನ ಮಾಡಿದಾಗೆಲ್ಲ ಭಾಗವಹಿಸ್ತೀವಿ. ಇವು ಎಲ್ಲ ಹೆಂಗಸ್ರುಗಳಿಗೆಲ್ಲ ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರ ಎಲ್ಲ ಅನುಕೂಲನೂ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದಕ್ಕೂ ಹಿಂಗೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಅಷ್ಟೇ. ನಾನು ಶೋಭಾ ವಿಪ್ಸಂದ್ರ, ಚಕ್ನಳ್ಳಿ ಗ್ರಾಮ ಪಂಚಾಯಿತಿ. ಕನಕೋತ್ಸವದ ಬಗ್ಗೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಎಲ್ಲರೂ ಕನಕಪುರನೇ ಹೋಗಿ ರಂಗೋಲಿ ಬಿಡಬೇಕಿತ್ತು. ಇವಾಗ ಪ್ರತಿಯೊಂದು ಹಳ್ಳಿಲೂ ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ತುಂಬ ಅನುಕೂಲ ಆಗ್ತಿದೆ. ಇದೇ ಥರ ವರ್ಷನೂ ಮಾಡಲಿ ಅಂತ ನಾವು ಯಲ್ಲಮ್ಮ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಕನಕೋತ್ಸವ 26 ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಎಂ ಪಿ ಸಾಹೇಬರು ಸುರೇಶ್ ಅವರು, MLC ದೇವೇಗೌಡರ ಒಪ್ಪಂದದ ಮೇರೆಗೆ ನಾವು ಈಗ ನಮ್ಮ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ರಂಗೋಲಿ ಸ್ಪರ್ಧೆ ಎಲ್ಲ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲ ಬಿಟ್ಟಿದ್ದಾರೆ. ಈಗ ಫಸ್ಟು 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಅಂತ ಒಂದು ಕಾನ್ಸೆಪ್ಟು. ಅದೇ ಥರ ಈಗ 3 ಬಹುಮಾನವನ್ನು, ಫಸ್ಟು ಮೊದಲನೇ ಬಹುಮಾನ ಗ್ಯಾಸ್ ಸ್ಟವ್ವು, 2ನೇ ಬಹುಮಾನ ಮಿಕ್ಸಿ, 3ನೇ ಬಹುಮಾನ ಡೈನಿಂಗ್ ಟೇಬಲ್ ಸೆಟ್ಟು, ಹಿಂಗಂತ ಈ ದಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಾಹೇಬರು ಇದನ್ನು ಪ್ರತಿ ಹಳ್ಳಿಗೂ ಈ ಕಾರ್ಯಕ್ರಮ, ಕನಕೋತ್ಸವ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟು ತಲುಪಲೇಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅದರಂತೆ ಎಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಮತ್ತು ಮಹಿಳಾ ಸದಸ್ಯರು ಎಲ್ಲರೂ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ನಮಸ್ತೆ, ನನ್ನ ಹೆಸರು ಪಲ್ಲವಿ. ಕನಕೋತ್ಸವದಿಂದ ಎಷ್ಟು ಹೆಣ್ಮಕ್ಳಲ್ಲಿರುವಂಥ ಒಳಗಡೆ ಇರುವಂಥ ಪ್ರತಿಭೆ ಆಚೆ ತರುವಂಥ ಕೆಲಸ ನಡೀತಿದೆ. ತುಂಬ ಖುಷಿ ಆಗುತ್ತೆ. ಇದೇ ಥರ ಪ್ರತಿ ವರ್ಷ ಕನಕೋತ್ಸವ ನಡೀಲಿ. ಇನ್ನೂ ಎಲ್ಲರಲ್ಲಿ ಏನೇನು ಪ್ರತಿಭೆಗಳಿದೆಯೋ ಅದೆಲ್ಲ ಆಚೆ ಹೊರಬರೋ ಥರ ಆಗಿತ್ತು. ಯಾರು ಆಯೋಜನೆ ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸರ್ಗೆ ಧನ್ಯವಾದಗಳು. ಪದ್ಮ. ವರ್ಷಕ್ಕೊಂದ್ಸತಿ ಕನಕೋತ್ಸವ ಅಂತ ಮಾಡ್ತಾರೆ. ನಮಗೆ ರಂಗೋಲಿ ಸ್ಪರ್ಧೆ ಹೆಣ್ಮಕ್ಳಿಗೆ ಅಂತ ಮಾಡ್ತಾರೆ. ನಮಗೆ ರಂಗೋಲಿಗಳನ್ನ ಸುಮ್ಮನೆ ಸಣ್ಣ ಪುಟ್ಟ ಬಿಡ್ತೀವಿ, ಎಲ್ಲರಿಗೂ ಸೇರಿಸಿ ಮಾಡ್ತಾರೆ. ಖುಷಿ ಆಯ್ತದೆ ನಮಗೆ. ರಂಗೋಲಿ ಬಿಡೋಕ್ಕೂ ಖುಷಿ, ಬಣ್ಣಗಳು ಹಚ್ಚೋಕ್ಕೂ ಖುಷಿ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು 5 ಗ್ಯಾರಂಟಿಗಳನ್ನ ಮಾಡಿದ್ದಾರೆ. ರಂಗೋಲಿ ಸ್ಪರ್ಧೆ ಅಂತಲೂ ಒಂದು ಮಾಡಿದ್ದಾರೆ. ಮತ್ತು ಅನ್ನಭಾಗ್ಯ ಅಂತ ಒಂದು ಮಾಡಿದ್ದಾರೆ. ಈಗ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಅಂತ ಎಲ್ಲ ಮಾಡಿದ್ದಾರೆ. ನಮಗೆ ಹೆಣ್ಮಕ್ಳುಗಳಿಗೆ ತುಂಬ ಪ್ರಯೋಜನಗಳು ಆಯ್ತಿದೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರಾಧಾ, ಲಕ್ಷ್ಮೀಪುರ. ರಂಗೋಲಿ ಸ್ಪರ್ಧೆ ಮತ್ತು ಕನಕೋತ್ಸವ ಮಾಡಿರೋದ್ರಿಂದ ತುಂಬ ಖುಷಿ ಆಯಿತು. ಮತ್ತು ಪ್ರತಿ ಸಲ ಇದರಲ್ಲಿ ಕನಕಪುರದಲ್ಲಿ ಮಾಡ್ತಾಯಿದ್ರು, ಈಗ ನಮ್ಮೂರಲ್ಲೇ ಮಾಡಿದ್ದಾರೆ. ಮತ್ತು ಇದರಿಂದ ತುಂಬ ಹೆಲ್ಪ್ ಆಯಿತು. ಮತ್ತು ನಮಗೂ ಇದರಿಂದ ತುಂಬ ಉಪಯೋಗ ಆಗಿದೆ. ಮತ್ತು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್.